ಕೌಂಟರನ್ನು ನೀಡುವ ಒಂದು ಸಂದರ್ಭ ಒದಗಿ ಬಂದಲ್ಲಿ ನಾವು ಕೂಡ ಪುನಃ ವಾದವನ್ನು ಮಂಡಿಸೋರಿದ್ದೇವೆ. ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಲ್ಲಿ ವಿಸ್ತರಣೆ ಮಾಡುವ ಸಾಧ್ಯತೆಗಳು ಇರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು ಅದು ಅಭಿಯೋಜನೆಯ ನಡೆ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ನಾವು ವಾದವನ್ನು ಮಂಡಿಸಿದ್ದೇವೆ ಹಾಗೂ ಜಾಮೀನು ಸಿಗ್ಬೋದು ಅನ್ನೋ ಒಂದು ವಿಶ್ವಾಸದಲ್ಲಿದ್ದೇವೆ. ನಮ್ಮ ಜೊತೆ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಅರ್ಜಿನ ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ SPP ಅವರು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವರೇ ನಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸರ್ ಹೇಳಿ, ಈಗ SPP ಪ್ರಸನ್ನಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ, ಅಂದರೆ ದರ್ಶನ್ ಅವರ ಮಧ್ಯಂತರ ಜಾಮೀನು ಅರ್ಜಿನ ವಜಾ ಮಾಡಬೇಕು ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಈಗ ನೋಡಿ, ಏನು ಮಧ್ಯಂತರ ಜಾಮೀನನ್ನು ಏನು ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಏನೊಂದು ಮಂಜೂರು ಮಾಡಿತ್ತು, ಅದನ್ನು ಪ್ರಶ್ನಿಸಿ ಅವರು ಪೊಲೀಸ್ನವರು SLPಯನ್ನು ವಿಶೇಷ ಒಂದು ಅರ್ಜಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರೋದಾಗಿ ಹೇಳಿರ್ತಾರೆ. ಹಾಗಾಗಿ ಅದರ ಒಂದು ವಿವರಣೆ ನನಗಿರೋದಿಲ್ಲ. ಸಿಕ್ಕ ನಂತರ ನಾನು ತಿಳಿಸ್ಬೋದು ತಮಗೆ. ಪಾಸಿಬಿಲಿಟೀಸ್ ಅಂತ ಇರುತ್ತೆ. ಇವಾಗ ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ವಿಚಾರಣೆ ನಡೀತಾ ಇದೆ, ಎಲ್ಲ ಆರೋಪಿಗಳದ್ದು ನಡೀತಾ ಇದೆ. ಈಗ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಕೂಡ ಬಂದಿದ್ದಾರೆ ದರ್ಶನ್ ಅವರು. ಸೊ ಹೇಗೆ ಅಂದರೆ, ಇವಾಗ ಮಧ್ಯಂತರ ಜಾಮೀನು ವಜಾ ಆದರೆ ಮತ್ತೆ ಜೈಲಿಗೆ ಹೋಗ್ತಾರಾ ಅಂತ? ನೋಡಿ, ಮಧ್ಯಂತರ ಜಾಮೀನು ಅದೊಂದು ಪ್ರತ್ಯೇಕ ಒಂದು ಅರ್ಜಿಯಲ್ಲಿ ಅವರು ಮಂಜೂರಾಗಿರುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಏನೊಂದು ಸಾಮಾನ್ಯ ಒಂದು ಜಾಮೀನಿಗೆ ಸಂಬಂಧಪಟ್ಟಂತೆ ಏನೊಂದು ವಿಚಾರಣೆ ನಡೀತಿದೆ, ಅದಕ್ಕೆ ಯಾವುದೇ ರೀತಿ ಅದನ್ನು ನಾವು ಯಾವುದೇ ರೀತಿ ಎರಡಕ್ಕೂ ಸಂಬಂಧ ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವತಂತ್ರವಾಗಿ ಒಂದು ನಿರ್ಧಾರ ಆಗುವಂಥ ಒಂದು ಅರ್ಜಿ ಆಗಿರ್ತದೆ. ಈ ಸಾಮಾನ್ಯ ಜಾಮೀನಿಗೆ ಸಂಬಂಧಪಟ್ಟಂತೆ ಈಗೇನು ಆರೋಪಿ 2 1ನೇ ಆರೋಪಿ, 2ನೇ ಆರೋಪಿ ಮತ್ತು 6 ಮತ್ತು 7ನೇ ಆರೋಪಿಗಳು ಹಾಗೂ 11 ಮತ್ತು 12ನೇ ಆರೋಪಿಗಳು, ಇವರಿಗೆ ಸಂಬಂಧಪಟ್ಟಂತೆ ಏನೊಂದು ವಿಚಾರಣೆ ನಡೆದಿದೆ ಸಾಮಾನ್ಯ ಜಾಮೀನಿಗೆ ಸಂಬಂಧಪಟ್ಟಂತೆ, ಅದು ಅದರ ಜೊತೆಗೇನೆ ಒಂದು ನಿರ್ಧಾರ ಆಗುವಂಥದ್ದು. ಒಂದೇ ದಿನ ಆದೇಶ ಆಗುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಸರ್, ಅಂದರೆ ಇವಾಗ ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ಇನ್ನೇನು ವಿಚಾರಣೆ ಮುಗಿತಾ ಬಂತು. ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಜಾ ಆಗಿತ್ತು. ಈಗ ನಾಳೆ 6ನೇ ತಾರೀಕು ಆಗಿರೋದ್ರಿಂದ ನಾಳೆ ಇದೆ. ಸೊ ಏನಾಗಬಹುದು ಅನ್ನೋದು? ನೋಡಿ, ನಾಳೆ ವಿಶೇಷ ಅಭಿಯೋಜಕರು ಅವರ ತಕರಾರನ್ನು ಸಲ್ಲಿಸೋರಿದ್ದಾರೆ ಹಾಗೂ ಅವರು ಕೂಡ ಅವರ ವಾದವನ್ನು ಮಂಡಿಸೋರಿದ್ದಾರೆ. ಅದಕ್ಕೆ ನಾವು ಪುನಃ ಏನೊಂದು ಕೌಂಟರನ್ನು ನೀಡುವ ಒಂದು ಸಂದರ್ಭ ಒದಗಿ ಬಂದಲ್ಲಿ ನಾವು ಕೂಡ ಪುನಃ ವಾದವನ್ನು ಮಂಡಿಸೋರಿದ್ದೇವೆ. ಅದಾದ ನಂತರ ಈ ಒಂದು ಆದೇಶಕ್ಕೆ ನ್ಯಾಯಾಲಯ ಕಾಯ್ದಿರಿಸೋ ಎಲ್ಲ ಒಂದು ಅವಕಾಶಗಳು ಇರ್ತದೆ. ಸರ್, ಅಂದರೆ ಇವಾಗ ದರ್ಶನ್ ಅವರ ಮಧ್ಯಂತರ ಜಾಮೀನು ಅರ್ಜಿ ಏನಿದೆ, ಅದು ಇನ್ನೊಂದು 6 ಡೇಸ್ ಆರ್ 5 ಡೇಸ್ ಇರ್ಬೋದು. ಈಗ ರೆಗ್ಯುಲರ್ ಬೇಲ್ ಅರ್ಜಿಗೂ ನಾಳೆ SPP ಅವರು ಪ್ರತಿವಾದ ಮಾಡಲಿದ್ದಾರೆ. ಅಂದರೆ ಇವಾಗ ಅದೇನಾದರೂ ಹೈಕೋರ್ಟ್ನಲ್ಲಿ ವಜಾ ಆಯಿತು ಅಂತ ಅಂದರೆ ವಿಸ್ತರಣೆ ಆಗುವಂಥ ಚಾನ್ಸಸ್ ಇದೆಯಾ? ಅಂದರೆ ಇನ್ನೂ ದರ್ಶನ್ ಅವ್ರಿಗೆ ಸರ್ಜರಿ ಆಗಿದೆಯಾ ಇಲ್ವಾ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ಸೊ ಇದನ್ನ ಪ್ರಸ್ತಾಪ ಮಾಡಿದ್ರು SPP ಅವರು ಕೂಡ ಕೋರ್ಟಲ್ಲಿ. ನೋಡಿ, ಈಗ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಲ್ಲಿ ವಿಸ್ತರಣೆ ಮಾಡುವ ಸಾಧ್ಯತೆಗಳು ಇರ್ತದೆ. ಅದು ವಿಸ್ತರಣೆ ಆದ ತಕ್ಷಣ ಏನು ಇಲ್ಲಿ ಸಾಮಾನ್ಯ ಒಂದು ಜಾಮೀನು ಅರ್ಜಿ ಏನು ಬಾಕಿ ಉಳಿದಿದೆ, ಅದೇನಾದರೂ ಮಂಜೂರಾದಲ್ಲಿ ಈ ಒಂದು ಪ್ರಸ್ತಾವನೆ ಬರೋದಿಲ್ಲ. ಅಂದರೆ ಏನು ಈ ವೈದ್ಯಕೀಯ ಒಂದು ತೊಂದರೆಗೆ ಸಂಬಂಧಪಟ್ಟಂತೆ ಏನೊಂದು ಜಾಮೀನನ್ನು ಪಡ್ಕೊಂಡಿರ್ತಾರೆ, ಅದಕ್ಕೆ ಆ ಒಂದು ಅರ್ಜಿ ಇದರ ಜೊತೆನೇ ಈ ಒಂದು ಸಾಮಾನ್ಯ ಒಂದು ಬೇಲ್ ಆದೇಶ ಏನು ಹೊರಬರುತ್ತೆ ಅದ್ರ ಮೇಲೂ ಕೂಡ ಭಾಳಷ್ಟು ಒಂದು ಡಿಪೆಂಡ್ ಆಗಿರ್ತದೆ ಅದು ಅಂತ ಹೇಳ್ತೀನಿ. ಸರ್, ಅಂದರೆ ನಂಗೆ ಒಂದು ಕ್ಯೂರಿಯಾಸಿಟಿ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ಏನು ದರ್ಶನ್ ಅವರು ಹೊರಗಡೆ ಇದ್ದಾರೆ, ಅಂದರೆ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಈಗ ರೆಗ್ಯುಲರ್ ಬೇಲ್ ಅರ್ಜಿ ಏನಾದರೂ ವಜಾ ಆಗತ್ತೆ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಏನಾದರೂ ಅದನ್ನು ಮಧ್ಯಂತರ ಜಾಮೀನ ವಿಸ್ತರಣೆ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಏನಾದರೂ SPP ಅವರು ಇಷ್ಟು ದಿನ ಸುಮ್ಮನೆ ಇದ್ದವರು ಇವಾಗ ಅಪ್ಲೈ ಮಾಡಿದಾರ ಸುಪ್ರೀಂ ಕೋರ್ಟ್ಗೆ ಅಂತ? ಅಲ್ಲ, ಖಂಡಿತ ಅದು ನಾನು ಹೇಳಲಿಕ್ಕೆ ಬರಲ್ಲ. ಯಾಕೆಂತಂದರೆ ಅದು ಅಭಿಯೋಜನೆಯ ಒಂದು ನಡೆ ಆಗಿರ್ತದೆ. ಜಾಮೀನನ್ನು ವಜಾ ಮಾಡಬೇಕು, ಮಧ್ಯಂತರ ಜಾಮೀನನ್ನು ಅಂತ ಕೇಳಿ ಏನೊಂದು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು, ಅದು ಅಭಿಯೋಜನೆಯ ನಡೆ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಕಾದು ನೋಡಬೇಕು. ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂದ ನಂತರ ತಮಗೆ ತಿಳಿತದೆ ಅವ್ರು ಯಾವ ಆಧಾರಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ವಿಶೇಷ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು.
ಸರ್, ಈಗ ಎಲ್ಲ ಆರೋಪಿಗಳಿಗೂ ಎಷ್ಟು ಪ್ರಾಬಬಿಲಿಟಿ ಇದೆ ಹೊರಗಡೆ ಬೇಲ್ ಸಿಕ್ಕಿ ಹೊರಗಡೆ ಬರೋದಕ್ಕೆ ಅಂತ? ನೋಡಿ, ಈಗಾಗಲೇ ನಾನು ಸುಮಾರು ಒಂದು 5 ಜನ ಆರೋಪಿಗಳಿಗೆ ಏನೊಂದು ವಾದವನ್ನು ಮಂಡಿಸಿ ಜಾಮೀನನ್ನು ಮಂಜೂರು ಮಾಡಿಸಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮೊನ್ನೆ ಮತ್ತೆ ವಿಚಾರಣೆಗೆ ಏನು ಜಾಮೀನು ಅರ್ಜಿ ವಿಚಾರಣೆಗಳಿಗೆ ಬಂದಿತ್ತು, ಹಾಗೂ ಕೂಡ 6ನೇ ಮತ್ತು 7ನೇ ಆರೋಪಿಗೆ ನಾನು ಜಾಮೀನು ಅರ್ಜಿಯನ್ನು ಅವ್ರಿಗೆ ಸಂಬಂಧಪಟ್ಟಂಥ ಜಾಮೀನು ಅರ್ಜಿಯನ್ನು ನಾನು ವಾದ ಮಂಡಿಸಿದ್ದೆ. ಹಾಗಾಗಿ ನೋಡಿ, ಮುಖ್ಯವಾಗಿ ಈ 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಪ್ರತ್ಯಕ್ಷ ಸಾಕ್ಷಿಗಳು ನ್ಯಾಯಾಲಯದ ಮುಂದೆ ಏನೊಂದು ಕಲಂ 164ರ ಅಡಿಯಲ್ಲಿ ಏನೊಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅಲ್ಲಿ ಇವರ ಪಾತ್ರದ ಬಗ್ಗೆ ಅಥವಾ ಅವರ ಇರುವಿಕೆ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಇರೋದಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಏನೊಂದು ಟವರ್ ಲೊಕೇಶನ್ಸ್ ಏನಿದೆ, ಆ ಟವರ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ 6 ಮತ್ತು 7ನೇ ಆರೋಪಿಗಳ ಒಂದು ಟವರ್ ಲೊಕೇಶನ್ ಬೇರೆಯದ್ದೇ ಕಡೆ ಅಲ್ಲಿ ಸೂಚಿಸ್ತಾ ಇದೆ. ಅದು ಪೊಲೀಸ್ನವರೇ ಸಲ್ಲಿಸಿರುವಂತಹ ಒಂದು ಟವರ್ ಲೊಕೇಶನ್ ಚಾರ್ಟ್ ಆಗಿರ್ತದೆ. ಹಾಗಾಗಿ ಟವರ್ ಲೊಕೇಶನ್ನಲ್ಲೂ ಕೂಡ ನಾವು ಘಟನೆ ನಡೆದ ಸ್ಥಳದಲ್ಲಿ ಕಂಡು ಬರೋದಿಲ್ಲ ಅಂತ ನಾವು ನಮ್ಮ ಒಂದು ಆಧಾರದ ಮೇಲೂ ನಾವು ವಾದವನ್ನು ಮಂಡಿಸಿರ್ತೀವಿ. ಇನ್ನು ಎರಡನೇದಾಗಿ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ದಾರೆ ಅವರು ಕೂಡ ಕಲಂ 164ರ ಹೇಳಿಕೆಯಲ್ಲಿ ಎಲ್ಲಿಯೂ ಸಹ ಈ ಆರೋಪಿಗಳ ಇರುವಿಕೆಯನ್ನು ಕೂಡ ಹೇಳಿರೋದಿಲ್ಲ. ಮತ್ತು ಏನೊಂದು ಈ ರಕ್ತ ಮಿಶ್ರಿತವಾದ ಕೆಲವೊಂದಷ್ಟು ಹಲ್ಲೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಸ್ತುಗಳು ದೊರಕಿವೆ, ಹಾಗೂ ಆರೋಪಿಗಳ ಬಟ್ಟೆಯ ಮೇಲೂ ಕೂಡ ರಕ್ತ ಚಿಮ್ಮಿತ್ತು ಅಂತ ಏನು ಹೇಳಿದ್ದಾರೆ. ನೋಡಿ, ರಕ್ತ ಬರಲಿಕ್ಕೆ ಸಾಧ್ಯ ಇರುವಂತಹ ಒಂದೇ ಒಂದು ಗಾಯ ಅಂತಂದರೆ ಅದು ಹಣೆಯ ಮೇಲೆ ಆಗಿರುವಂಥ, ಮೃತನ ಹಣೆಯ ಮೇಲೆ ಆಗಿರುವಂತಹ ಒಂದು ಗಾಯ. ಅದು ಒಂದು 2 ಸೆಂಟಿಮೀಟರ್ ಉದ್ದ ಇದ್ದು 1 ಸೆಂಟಿಮೀಟರ್ ಡೆಪ್ತ್ ಇರ್ತದೆ. ಅಂತಹ ಒಂದು ಗಾಯದಿಂದ ಎಲ್ಲ ಆರೋಪಿಗಳ ಮೇಲೆ ರಕ್ತ ಚಿಮ್ಮಿತ್ತು, ಎಲ್ಲ ಅಲ್ಲಿ ಮಣ್ಣಿನ ಮೇಲೆ ರಕ್ತ ಚಿಮ್ಮಿತ್ತು ಮತ್ತು ಬಹಳಷ್ಟು ವಸ್ತುಗಳ ಮೇಲೆ ರಕ್ತ ಚಿಮ್ಮಿತ್ತು ಅಂತ ಹೇಳಲಿಕ್ಕೆ ಅಸಾಧ್ಯ ಆಗಿರ್ತದೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ರಕ್ತಸ್ರಾವ ಆ ಒಂದು ಗಾಯದಿಂದ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ರಕ್ತ ಹೊರ ಬರುವುದಕ್ಕೆ ಅಥವಾ ರಕ್ತ ಚಿಮ್ಮಲಿಕ್ಕೆ, ರಕ್ತಸ್ರಾವ ಆಗುವುದಕ್ಕೆ ಇರುವ ಒಂದೇ ಒಂದು ಗಾಯ ಅಂದರೆ ಅದು ಹಣೆಯ ಮೇಲಿರುವ ಗಾಯ. ಹಾಗಾಗಿ ಉಳಿದಿನ ಎಲ್ಲ ಗಾಯಗಳು ಯಾವುದೇ ಅದು ಬ್ಲಡ್ ವೂಂಡ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲ ಅನುಮಾನಗಳು ಮೂಡುವಂಥದ್ದು ಭಾಳಷ್ಟು ಸಹಜ. ಈ ಎಲ್ಲ ಆಧಾರಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ದೇವೆ, ಹಾಗೂ ಜಾಮೀನು ಸಿಗ್ಬೋದು ಅನ್ನೋ ಒಂದು ವಿಶ್ವಾಸದಲ್ಲಿದ್ದೇವೆ. ಸರ್, ಇವಾಗ ನನ್ನ ಕೊನೆಯ ಪ್ರಶ್ನೆ, ಈಗ ಏನಾದರೂ ಇಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ ಅವ್ರ ಜಾಮೀನು ವಜಾ ಆಯಿತು ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಧ್ಯಂತರ ಜಾಮೀನು ವಜಾ ಆಯಿತು ಅಂದರೆ ಮುಂದಿನ ನಡೆ ಏನಾಗಿರುತ್ತೆ ಅಂತ? ಅಲ್ಲ, ಮುಂದಿನ ನಡೆ ಅಂತಂದರೆ ಕಾದು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೆಲವೊಂದಷ್ಟು ದಿನಗಳ ನಂತರ ಬೇರೆಯದ್ದೇ ಆಧಾರಗಳ ಮೇಲೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು, ಮೊದಲನೇದಾಗಿ. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಕೂಡ ಒಂದು ಆಪ್ಷನ್ ಇರ್ತದೆ. ಇನ್ನೊಂದು ಲಾಸ್ಟ್ ಕ್ವೆಶನ್ ಸರ್, ಅಂದರೆ ಇವಾಗ ನೀವಾಗಿರ್ಬೋದು, ಸಿ ವಿ ನಾಗೇಶ್ವರ್ ಆಗಿರ್ಬೋದು, ಸಂದೇಶ್ ಚೌಟ ಅವರಾಗಿರ್ಬೋದು, ಎಲ್ಲರೂ ನೀವು ವಾದನ ಮಾಡಬೇಕಾದ್ರೆ ಪ್ರಮುಖವಾಗಿ ಹೇಳುವಂಥ ಅಂಶ ಏನಂದರೆ ಪೊಲೀಸ್ ಅವರ ತನಿಖೆಯಲ್ಲಿ ಲೋಪದೋಷಗಳಿದೆ ಅಂತ. ಹೌದು, ಖಂಡಿತ ಬಹಳಷ್ಟು ಲೋಪಗಳನ್ನು ನಾವು ತೋರಿಸಿದ್ದೇವೆ ಈಗಾಗಲೇ. ನೋಡಿ, ಈಗ ಈ ಏನೊಂದು ಪೊಲೀಸ್ನವರ ಒಂದು ಒಪಿನಿಯನ್ ಅಂದರೆ ಈ ಫೈನಲ್ ರಿಪೋರ್ಟ್ ಅಂತ ಏನು ಕರಿತೀವಿ, ಅಂತಿಮ ವರದಿಯಲ್ಲಿ ಅಲ್ಲಿ ತನಿಖಾಧಿಕಾರಿಗಳ ಏನೊಂದು ಅವರ ಒಂದು ಒಪಿನಿಯನನ್ನು ಅವ್ರೇನು ಕೊಟ್ಟಿರ್ತಾರೆ ಅದು ಸಾಕ್ಷಿಗಳ ಹೇಳಿಕೆಗೆ ವ್ಯತಿರಿಕ್ತವಾಗಿರ್ತದೆ. ಅಂದರೆ ಈಗ ಸಾಕ್ಷಿಗಳು ಒಬ್ಬರನ್ನು ಗುರುತಿಸಿ ಇವರು ಹಲ್ಲೆ ಮಾಡಿರೋದು ಅಂತ ಹೇಳಿದಾಗ ಆ ತನಿಖಾಧಿಕಾರಿ ಅವರದ್ದೇ ಆದ ಒಂದು ಒಪಿನಿಯನನ್ನು ಅವರು ಕೊಟ್ಟು ಅದು ಸಾಕ್ಷಿಗಳಿಗೆ ವ್ಯತಿರಿಕ್ತವಾಗಿ ಅವರೊಂದು ಒಪಿನಿಯನನ್ನು ಕೊಟ್ಟಿರ್ತಾರೆ. ನೋಡಿ, ಇದು ಭಾಳಷ್ಟು ದೊಡ್ಡ ಒಂದು ಲೋಪ ಖಂಡಿತ ಆಗ್ತದೆ. ಹಾಗೆ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಬಹಳಷ್ಟು ದಿನಗಳ ನಂತರ, ಅಂದರೆ 5 ದಿನಗಳ ನಂತರ, 10 ದಿನಗಳ ನಂತರ ಏನು ದಾಖಲಿಸ್ಕೊಂಡಿದ್ದಾರೆ. ಹಾಗೂ ಈ ಒಂದು ಏನೊಂದು ತಡವಾಗಿ ದಾಖಲಿಸಿದ್ದಾರೆ, ಈ ಒಂದು ನಿಧಾನಗತಿಯ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳೋದಲ್ಲಿ ಏನು ನಿಧಾನಗತಿಯಿಂದ ವರ್ತಿಸಿದ್ದಾರೆ ಪೊಲೀಸ್ನವರು, ಅದನ್ನು ಪುನಃ ಅದನ್ನು ಏನೊಂದು ಹೆಚ್ಚುವರಿ ಅಂತಿಮ ವರದಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ಕೆಲವೊಂದಷ್ಟು ವಿವರಣೆ ಕೊಡ್ಲಿಕ್ಕೆ ಹೋಗ್ತಾರೆ, ಯಾಕೆ ತಡ ಆಯಿತು ಹೇಳಿಕೆಗಳನ್ನು ದಾಖಲಿಸೋದು ಅಂತ. ನೋಡಿ, ಈ ಒಂದು ಅಂಶ ಕೂಡ ಭಾಳಷ್ಟು ಅನುಮಾನಕ್ಕೆ ಈಡು ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದಾಗಿತ್ತು ರಂಗನಾಥ್ ರೆಡ್ಡಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.